ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ತರಗತಿಯ ಇತಿಹಾಸ ಪಠ್ಯಭಾಗದಲ್ಲಿನ ಧಾರ್ಮಿಕ ಚಳುವಳಿಗಳು, ಸಮಾಜದ ಮೇಲೆ ಅವುಗಳ ಪ್ರಭಾವ, ಮತ್ತು ಅಲ್ಲಿ ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ಬಸವಣ್ಣನವರ ಬಗ್ಗೆ ಕೇಳ್ತಾರೆ ಎಕ್ಸಾಮಿಗೆ. ಅದು 5 ಮತ್ತು 10 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್. ಆದ್ದರಿಂದ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವ ಉದ್ದೇಶದಿಂದ ನಾನು ಪರ್ಟಿಕ್ಯುಲರ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ, ನಾನು ಪರ್ಸನಾಲಿಟಿ ಬಗ್ಗೆ ಒಂದೊಂದು ಕ್ಲಾಸ್ ತಗೊಳ್ತಾ ಇದ್ದೇನೆ ಒಂದೊಂದು ವಿಡಿಯೋದಲ್ಲಿ. ಹಾಗೆ ನಾವು ಈಗ ಮಧ್ವಾಚಾರ್ಯರ ಬಗ್ಗೆ ನೋಡೋದಾದರೆ, ಮಧ್ವಾಚಾರ್ಯರು ಕ್ರಿಸ್ತ ಶಕ 1238ರಿಂದ 1317 ತನಕ ಜೀವನ ನಡೆಸ್ತಾರೆ. ಶಂಕರರ ಅದ್ವೈತ ಹಾಗೂ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತಗಿಂತ ಭಿನ್ನವಾದ ತತ್ವವನ್ನು ಪ್ರತಿಪಾದಿಸಿದವರು ಕರ್ನಾಟಕದ ಉಡುಪಿಯ ಮಧ್ವರು. ಅವರು ದಕ್ಷಿಣದಲ್ಲಿ ಭಕ್ತಿ ಪಂಥ ಬಲಗೊಳ್ಳಲು ಕಾರಣರಾಗ್ತಾರೆ. ಅವರು ಹುಟ್ಟು ಹಾಕಿದ ಕೃಷ್ಣ ಭಕ್ತಿ ದಾಸಪಂಥ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯಾಗಿರ್ತದೆ. ಮಧ್ವರ ಮೊದಲ ಹೆಸರು ವಾಸುದೇವ. ಕ್ರಿಸ್ತ ಶಕ 1238ರಲ್ಲಿ ಉಡುಪಿಯ ಬಳಿಯ ಪಾಜಕ ಗ್ರಾಮದಲ್ಲಿ ಮಧ್ಯಗೇಹ ಭಟ್ಟ ಮತ್ತು ವೇದಾವತಿಯವರ ಮಗನಾಗಿ ಜನಿಸ್ತಾರೆ. ಅವರ ಅಸಾಧಾರಣ ಶಕ್ತಿಯಿಂದಾಗಿ ಅವರನ್ನು ವಾಯುವಿನ ಅವತಾರವೆಂದು ಕೂಡ ನಂಬಲಾಗ್ತದೆ. ಅತ್ಯಂತ ಮೇಧಾವಿಗಳಾಗಿದ್ದ ವಾಸುದೇವ ಸಂಸ್ಕೃತ, ವ್ಯಾಕರಣ ಹಾಗೂ ಸಾಹಿತ್ಯವನ್ನು ವೇದಾಂಗಗಳನ್ನು ಕಲಿತಾರೆ. ಅಚ್ಯುತ ಪ್ರೇಕ್ಷರಿಂದ ದೀಕ್ಷೆ ಪಡೆದು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಆನಂದ ತೀರ್ಥ ಮಧ್ವ ಅವರ ಸನ್ಯಾಸಾಶ್ರಮದ ಹೆಸರಾಗಿರ್ತದೆ. ಆನಂದ ತೀರ್ಥ ಎನ್ನುವುದು ಮಧ್ವರವರ ಸನ್ಯಾಸಾಶ್ರಮದ ಹೆಸರಾಗಿರ್ತದೆ. ಅದ್ವೈತಿಗಳಾಗಿದ್ದ ತಮ್ಮ ಗುರುಗಳ ವಾದವನ್ನು ಒಪ್ಪದೆ ಗುರುಗಳ ಒಪ್ಪಿಗೆಯ ಮೇರೆಗೆ ತಮ್ಮ ದ್ವೈತ ಸಿದ್ಧಾಂತವನ್ನು ಬೆಳಕಿಗೆ ತರ್ತಾರೆ. ಅಲ್ಲಿ ಹೇಗೆ ನಾವು ರಾಮಾನುಜಾಚಾರ್ಯರು ಅವರ ಗುರುಗಳ ಅದ್ವೈತ ಸಿದ್ಧಾಂತವನ್ನು ಒಪ್ಪುವುದಿಲ್ಲವೋ, ಹಾಗೆ ಹಾಗೆಯೇ ತನ್ನ ವಿಶಿಷ್ಟಾದ್ವೈತವನ್ನು ಹಾಗೆಯೇ ತನ್ನ ವಿಶಿಷ್ಟಾದ್ವೈತವನ್ನು ಹೇಗೆ ರಾಮಾನುಜಾಚಾರ್ಯ ಪ್ರತಿಪಾದಿಸ್ತಾ ಹೋಗ್ತಾರೋ, ಹಾಗೆಯೇ ಇಲ್ಲಿ ಮಧ್ವಾಚಾರ್ಯರು ಕೂಡ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರನ್ನು ಅವರು ಪ್ರತಿಪಾದಿಸುವಂತಹ ಅದ್ವೈತ ಸಿದ್ಧಾಂತವನ್ನು ಒಪ್ಪದೇ ಇರುವ ಕಾರಣದಿಂದ ಗುರುಗಳ ಒಪ್ಪಿಗೆ ಮೇರೆಗೆ ತಾವು ಇಷ್ಟಪಟ್ಟಂತಹ ಅದ್ವೈತ ಸಿದ್ಧಾಂತವನ್ನು ಬೆಳಕಿಗೆ ತರ್ತಾರೆ. ಉಡುಪಿಯನ್ನು ತಮ್ಮ ಕಾರ್ಯಕ್ಷೇತ್ರವಾಗಿಸಿಕೊಂಡು ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲಾರಂಭಿಸ್ತಾರೆ. ದೇಶ ಪರ್ಯಟನೆ ಕೈಗೊಂಡು ಭಾರತದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸ್ತಾರೆ. ಹೋದಲೆಲ್ಲ ವಿದ್ವಾಂಸರನ್ನ ವಾದಗಳಲ್ಲಿ ಎದುರಿಸಿ ದ್ವೈತದ ಪ್ರಾಮುಖ್ಯತೆಯನ್ನು ಸಾರ್ತಾರೆ. ಕಳಿಂಗ ರಾಜನ ಪ್ರತಿನಿಧಿ ಶ್ರೀ ನರಹರಿ ತೀರ್ಥರನ್ನ ವಾದದಲ್ಲಿ ಸೋಲಿಸಿ ಅವರನ್ನು ಕೂಡ ತಮ್ಮ ಶಿಷ್ಯರನ್ನಾಗಿಸಿಕೊಳ್ತಾರೆ. ದ್ವಾರಕೆಯಿಂದ ಕೃಷ್ಣ ಬಲರಾಮರ ವಿಗ್ರಹಗಳನ್ನು ತಂದು ಉಡುಪಿ ಹಾಗೂ ಮಲ್ಪೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಬದರಿ ಹರಿದ್ವಾರಗಳಲ್ಲಿ ನೆಲೆಸಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀತಾರೆ. ಹಾಗೆಯೇ ತಮ್ಮ ದ್ವೈತ ತತ್ವವನ್ನು ಪ್ರಚಾರ ಮಾಡಲು ಉಡುಪಿಯ ಶ್ರೀಕೃಷ್ಣನ ಕಂಕೈರ್ಯದಿಂದಾಗಿ ಮಠಗಳನ್ನು ಸ್ಥಾಪಿಸ್ತಾರೆ. ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಪಾಲಿಮಾರು, ಪುತ್ತಿಗೆ, ಕೃಷ್ಣಾಪುರ, ಅದಮಾರು, ಕಾನೂರು, ಪೇಜಾವರ, ಶಿರೂರು ಹಾಗೂ ಸೋದೆ ಮಠಗಳು, ಈ ಮಠಗಳು ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ್ದಾಗಿರುತ್ತದೆ. ಈ ಮಠಗಳು ಇಂದಿಗೂ ಮಧ್ವರ ದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸ್ತವೆ. ಮಧ್ವರು ಕ್ರಿಸ್ತ ಶಕ 1317ರಲ್ಲಿ ಕಾಲವಾಗ್ತಾರೆ. ಹಾಗೆ ಮಧ್ವಾಚಾರ್ಯರು ಪ್ರತಿಪಾದಿಸಿದಂಥ ದ್ವೈತ ಸಿದ್ಧಾಂತವನ್ನು ನೋಡುವುದಾದರೆ, ಮಧ್ವರು ಶಂಕರರ ಅದ್ವೈತ ಸಿದ್ಧಾಂತವನ್ನು ತಿರಸ್ಕರಿಸಿದರೆಂದು ಈಗಾಗಲೇ ನಾವು ತಿಳ್ಕೊಂಡಿರ್ತೀವಿ. ದ್ವೈತವೆಂದರೆ ಎರಡು, ಒಂದಲ್ಲ. ಅವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಒಂದಲ್ಲ, ಅವು ಎರಡು ಬೇರೆ ಬೇರೆ. ಜೀವಾತ್ಮ ಪರಮಾತ್ಮನಿಗಿಂತ ಬೇರೆಯದೇ ಆದ ಅಸ್ತಿತ್ವವನ್ನು ಹೊಂದಿರುತ್ತದೆ. ಪರಮಾತ್ಮ ಸ್ವತಂತ್ರನಾದರೆ ಜೀವಾತ್ಮ ಪರತಂತ್ರವೆಂದರು. ಜೀವಾತ್ಮ ಸೃಷ್ಟಿಕರ್ತನ ಸೃಷ್ಟಿಯ ಬೊಂಬೆಗಳು, ಅವು ಪರಾವಲಂಬಿ. ಬ್ರಹ್ಮನು ಸೃಷ್ಟಿಕರ್ತನಾದರೆ ಜೀವಾತ್ಮ ಅವನನ್ನು ಆತುಕೊಂಡಿರುವ ಅವನನ್ನೇ ಅವಲಂಬಿಸಿರುತ್ತದೆ. ಜೀವಾತ್ಮ ಹಾಗೂ ಪರಮಾತ್ಮನ ನಡುವೆ ಉಚ್ಚ ನೀಚ ಭೇದವಿದೆ. ಶಂಕರರು ವಿಶ್ವವನ್ನು ಮಾಯೆ ಎಂದರೆ, ಮಧ್ವರು ಅದನ್ನು ಮಾಯೆಯಲ್ಲ ಎಂದು ಹೇಳ್ತಾರೆ. ಅವರ ಪ್ರಕಾರ ಮೋಕ್ಷವೆಂದರೆ ಜೀವಾತ್ಮ ಪರಮಾತ್ಮನ ಸಾನ್ನಿಧ್ಯದಲ್ಲಿರುವುದು. ಇವರು ಅದನ್ನು ಸ್ವರೂಪವೆಂದು ಗುರುತಿಸಿದ್ದಾರೆ. ಅಂದರೆ ಜೀವಾತ್ಮನ ತನ್ನ ಸ್ವರೂಪದಲ್ಲಿಯೇ ದೈವ ಸಾನ್ನಿಧ್ಯವನ್ನು ಕಂಡುಕೊಳ್ಳುತ್ತದೆ. ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದ ಮಧ್ವರು ಮುಕ್ತಿಗೆ ನಿರ್ಮಲ ಭಕ್ತಿಯೇ ಸಾಧನವೆಂದು ಹೇಳಿದ್ದಾರೆ. ದೇವರು ಮತ್ತು ಭಕ್ತನ ಸಂಬಂಧವನ್ನು ಅವರು ಒಡೆಯ ಮತ್ತು ದಾಸನ ಆಗಿರುತ್ತದೆ ಎಂದು ಹೇಳಿದ್ದಾರೆ. ಸಂಪೂರ್ಣ ಶರಣಾಗತಿಯೇ ಭಕ್ತರ ಗುರುತೆಂದು, ಅದರಲ್ಲಿಯೂ ಹನುಮರಾಮನನ್ನು ಸೇವಿಸಿದ ಹಾಗೆ ಭಕ್ತರು ಪರಮಾತ್ಮನನ್ನು ಧ್ಯಾನಿಸಬೇಕೆಂದು ಹೇಳ್ತಾರೆ. ಕೃಷ್ಣನನ್ನು ಪರಮದೈವವೆಂದು ಪೂಜಿಸಬಹುದು. ಅವನು ಪರಮದೈವ, ಸಕಲ ಜ್ಞಾನಪೂರ್ಣನು, ಸರ್ವವ್ಯಾಪಿ ಎಂದು ಕೃಷ್ಣ ಭಕ್ತಿಗೆ ಚಾಲನೆ ನೀಡ್ತಾರೆ. ಅಷ್ಟೇ ಅಲ್ಲದೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಭೇದವಿದೆ. ಜೊತೆಗೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ನಡುವೆಯೂ ಭೇದವಿದೆ. ಅದನ್ನು ಪಂಚಭೇದವೆಂದು ವಿಂಗಡಿಸಿದ್ದಾರೆ. ಅವೆಂದರೆ
ಪರಮಾತ್ಮ ಜೀವಾತ್ಮಗಳ ನಡುವಿನ ಭೇದ, 2 ಜೀವಾತ್ಮಗಳ ನಡುವಿನ ಭೇದ, ಜೀವಾತ್ಮ ಜಡಭೇದ, ಪರಮಾತ್ಮ ಜಡಭೇದ, ಜಡಗಳ ನಡುವಿನ ಭೇದ, ಹೀಗೆ ಪ್ರತಿಯೊಂದು ಸೃಷ್ಟಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎಂದು ಹೇಳಿದ್ದಾರೆ. ಮಹಾಮೇಧಾವಿಯಾಗಿದ್ದ ಮಧ್ವರು ತಮ್ಮ ಅಸಾಧಾರಣ ಬೌದ್ಧಿಕ ಶಕ್ತಿಯನ್ನು ಕಲಾಕೃತಿಗಳಲ್ಲಿ ಪ್ರಕಟಿಸಿದ್ದಾರೆ. ಒಟ್ಟು 37 ಕೃತಿಗಳನ್ನು ರಚಿಸುತ್ತಾರೆ. ಅವುಗಳೆಂದರೆ ಬ್ರಹ್ಮಸೂತ್ರಕ್ಕೆ ಬರೆದ ಭಾಷ್ಯ, ಅನುವ್ಯಾಖ್ಯಾನ, ಗೀತಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ತತ್ವಸಂಖ್ಯಾನ, ಈಶಕೇನ ಮುಂತಾದವು. ಮಧ್ವರ ಕೃಷ್ಣಪಂಥ ಅಲ್ಪ ಕಾಲದಲ್ಲಿ ಜನಪ್ರಿಯವಾಗ್ತದೆ. ಅವರು ಸ್ಥಾಪಿಸಿದ ಮಠಗಳು ದಾಸಪಂಥವನ್ನು ಹುಟ್ಟುಹಾಕಿ ದಕ್ಷಿಣ ಭಾರತದಲ್ಲಿ ಭಕ್ತಿಯ ಮಹಾಪೂರವನ್ನು ಹರಿಸ್ತವೆ.